ಹಲೋ ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗೈಸ್, ಸಂಸಾರದ ಒಂದು ಜೀವನ ನಡೆಸಬೇಕು ಅಂತ ನಮಗೆ ಒಬ್ಬರು ಪ್ರಪಲ್ ಕಳಿಸಿದ್ದಾರೆ. ಸೊ ಅವರ ಇನ್ಫಾರ್ಮೇಷನ್ ಏನು, ಹೆಂಗೆ ಕಳಿಸಿದ್ರು, ಜೊತೆಗೆ ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ನೀವು ಸಹ ನಿಮ್ಮ ಫೋಟೋ ಸಮೇತ ಮಾಹಿತಿನ ನಮ್ಮ ಚಾನಲ್ಗೆ ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ. ಇವರು ಬಂದುಬಿಟ್ಟು ಉಡುಪಿಯ ಬೈಂದೂರಿನಿಂದ ಕಳಿಸಿರೋದು. ಅರ್ಚನಾ ಅಂತ ಕುಲಕರ್ಣಿ ಜನ ಆಗಿರ್ತಾರೆ ಇವರು. ಫೋಟೋದಲ್ಲಿ ನೋಡ್ತಿರ್ದಿರಲ್ಲ ಇವರೇ. ಅಪ್ಪಟ ಕನ್ನಡತಿ ಆಗಿರ್ತಕ್ಕಂಥ ಅರ್ಚನಾ ಅವರ ವಯಸ್ಸು 29 ವರ್ಷ. ಕುಟುಂಬದಲ್ಲಿ ತಂದೆ ತಾಯಿ ಜೊತೆಗೆ ಅಣ್ಣ, ಅದರಲ್ಲಿ ಇವರು ಒಬ್ಬರು. ಇವರ ತಂದೆ ಹೆಸರು ಆನಂದ್, ತಾಯಿ ಹೆಸರು ಕೀರ್ತಿ ಅಂತ. ಊರು ಬಂದ್ಬಿಟ್ಟು ಉಡುಪಿನಲ್ಲಿ ವಾಸವಾಗಿರೋದು. ಅಪ್ಪಟ ಒಂದು ದೇವರ ಭಕ್ತೆ ಕೂಡ ಆಗಿರ್ತಾರೆ. ಕೃಷ್ಣನ ಅಪಾರವಾಗಿರ್ತಕ್ಕಂಥ ಆರಾಧನೆಯಲ್ಲಿ ಇವರು ಯಾವಾಗಲೂ ಕೂಡ ಮಗ್ನನಾಗಿರ್ತಾರೆ ಸ್ನೇಹಿತರೆ. ಆ್ಯಂಡ್ ಇವಾಗ ಏನಂದರೆ ವಿಚಾರ, ನನ್ನ ಹೃದಯ ಖಾಲಿಯಾಗಿದೆ, ಆ ಹೃದಯದಲ್ಲಿ ಕೃಷ್ಣನ ಸ್ಥಾನವನ್ನು ನೋಡಿಕೊಂಡು ಹೋಗುವಂತಹ ಒಬ್ಬ ಒಳ್ಳೆಯ ಹುಡುಗನನ್ನು ತಿಳಿಸಿ ಅಂತ ಮಾಹಿತಿ ಕಳಿಸಿದರು. ಇದು ಅವರ ಕಳಿಸಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ಅವರು ಕಳಿಸಿರ್ತಕ್ಕಂಥ ಎಕ್ಸ್ಟ್ರಾ ಡೀಟೇಲ್ಸ್ ನಾನು ಹೇಳ್ತೇನೆ. ಪ್ರಸ್ತುತ ನಂದು ಒಂದು ಕಿರಾಣಿ ಅಂಗಡಿ ಇರ್ತಕ್ಕಂಥದ್ದು, ಅದರ ಒಡೆತಿ ಕೂಡ ನಾನೇ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಸುಮಾರು 4 ವರ್ಷ. ಸೊ ಕಿರಾಣಿ ಅಂಗಡಿ ಅಂದರೆ ನಿಮಗೆ ಗೊತ್ತೇ ಆಗುತ್ತೆ. ಪ್ರಸ್ತುತ ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಸಾಂಸಾರಿಕ ಪದಾರ್ಥಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಅಂಗಡಿ ಕಿರಾಣಿ ಅಂಗಡಿ ಅಂತ ಕರಿತೀವಿ. ಸೊ ಅದು ಬಂದುಬಿಟ್ಟು ಇವ್ರ ಹತ್ರ ಇದೆ ಅಂತೆ. ಅದರ ಒಡೆತಿ ಕೂಡ ಈ ಒಂದು ಅರ್ಚನವರಾಗಿರೋದು. ಮದುವೆ ಆಗಿ 4 ವರ್ಷ ಆಗಿದೆ. ಅದರಿಂದ ನನ್ನ ಒಂದು ಗಂಡನಿಂದ ಇನ್ನೂ ಕೂಡ ಒಂದು ಮಗು ಕೂಡ ದೊರೆತಿಲ್ಲ ನನಗೆ ಅಂತ ಹೇಳಿರೋದು. ಸೊ ವಿಚಾರ ಏನಂದರೆ, ಅವ್ರಿಗೆ ಮದುವೆ ಆಗಿದೆ ಅಂತ ಕ್ಲಾರಿಟಿ ಸಿಕ್ಕಾಯಿತು. ಇವಾಗ ಏನಂದರೆ, ಹೃದಯ ಖಾಲಿ ಇದೆ ಅಂತಂದರೆ ಯಾವ ರೀತಿಯ ಹೃದಯ ಖಾಲಿ ಇದೆ ಅಂತ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಅದು ನಾನು ಹೇಳ್ತೀನಿ. ಫಸ್ಟು ಬೇಸಿಕ್ ನಾಲೆಜನ್ನು ತಿಳ್ಕೊಳ್ಳೋಣ. ಒಂದು ಮಗುತ್ವ ಸಿಕ್ಕಿಲ್ಲ ನನಗೆ, ಮಗು ಕೂಡ ಒಂದು ಸಿಕ್ಕಿಲ್ಲ. ಒಬ್ಬನ ಜೊತೆ ಸಂಬಂಧ ಬೆಳೆಸ್ಬಿಟ್ಟು ಆಮೇಲೆ ಗಂಡನಿಗೆ ಗೊತ್ತಾಗದ ರೀತಿಯಲ್ಲಿ ಇರೋಣ, ಆ ರೀತಿಯ ಸಂಬಂಧ ಬೆಳೆಸುವಂಥ ಹುಡುಗ ಯಾರಾದ್ರಿದ್ರೆ ದಯಮಾಡಿ ತಿಳಿಸಿ ಅಂತ ಕಳಿಸಿರೋ ಮಾಹಿತಿ ಅರ್ಥ ಆಯಿತು ಅಂದ್ಕೊಳ್ತೇನೆ. ಸೊ ಮಗು ಆಗಿಲ್ಲ ಅನ್ನೋ ಕಾರಣದಿಂದ ಗಂಡನಿಗೆ ಗೊತ್ತಾಗದ ರೀತಿಯಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಅರ್ಚನಾ ಅವರು ತೀರ್ಮಾನ ಮಾಡಿರ್ತಾರೆ. ಇನ್ನು ಬೇರೆ ದೂರದಲ್ಲಿ ಇರ್ತಕ್ಕಂಥ ಹುಡುಗ ಆಗಿದ್ದರೆ ಅವ್ರಿಗೆ ನಿಮಗೆ ಕಾಲ್ ಮಾಡಿ ಅಥವಾ ಈ ಒಂದು ಕಾರ್ ಕೊಟ್ಬಿಟ್ಟು ಮನೆಗೆ ಕಳಿಸ್ತಾರೆ. ಈ ಒಂದು ಕಾರ್ ಬಂದುಬಿಟ್ಟು ಇದು ವೆಂಟೆಡ್ ಕಾರ್ ಅಂತ ಸ್ನೇಹಿತರೆ, ವೆರಿ ಎಕ್ಸ್ಪೆನ್ಸಿವ್ ಕಾರು. ಸೊ ಆ ಒಂದು ಕಿರಾಣಿ ಅಂಗಡಿ ಏನಿರುತ್ತೆ, ಇದು 2021ನೇ ಇಸ್ವಿಯಲ್ಲಿ ಕಿರಾಣಿ ಅಂಗಡಿ ಸ್ಟಾರ್ಟ್ ಮಾಡಿರ್ತಾರೆ. ಅದರಿಂದ 4 ಲಕ್ಷ ರೂಪಾಯಿ ಲಾಭ ಬಂದಿರುತ್ತೆ. ಆ್ಯಂಡ್ ಇವರು ಬಂದುಬಿಟ್ಟು ಮನೆಯಲ್ಲೇ ವ್ಯಕ್ತವಾಗಿರತಂತಹ ಕೆಲಸ, ಜೊತೆಗೆ ಅಲ್ಪ ಸ್ವಲ್ಪ ಆಗಿರ್ತಕ್ಕಂಥ ಜ್ಞಾನ. ಸೊ ಇನ್ನಿತರ ತಂದೆಯವರ ಇನ್ಕಮ್ಮು, ಜೊತೆಗೆ ಅವರು ರೈತ ಆಗಿರೋದ್ರಿಂದ ರೈತಗಾರಿಕೆಯಲ್ಲಿ, ಜೊತೆಗೆ ತಾಯಿಯವರು ಕೂಡ ತವರು ಮನೆಯಿಂದ ತಂದಿರತಕ್ಕಂಥ ದುಡ್ಡು ಎಲ್ಲ ಸೇರಿಸಿ ಅಲ್ಪ ಸ್ವಲ್ಪ ದುಡ್ಡಾಗಿರೋದ್ರಿಂದ ಒಂದು ಕಾರ್ ತಗೊಳ್ಳೋಣ ಅಂತ ಕಾರ್ ತೆಗೆದುಕೊಂಡಿರ್ತಾರೆ. ಬಹುಶಃ ಅವರ ತಮ್ಮನವರು ಏನಿರ್ತಾರೆ ಅವ್ರಿಗೆ ಇನ್ನೂ ಕೂಡ ಡ್ರೈವಿಂಗ್ ಬರಲ್ಲ, PUC ಇದ್ದರೂ ಕೂಡ ಡ್ರೈವಿಂಗ್ ಬರಲ್ಲ. ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ನಿನಗೆ ಡ್ರೈವಿಂಗ್ ಅಂತ ಬರಲ್ಲ, ಕಿರಾಣಿ ಅಂಗಡಿಗೆ ತರಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ತರಬೇಕಾಗಿರುತ್ತೆ, 100 ಕಿಲೋಮೀಟರ್ಗೂ ಹೋಗಬೇಕು. ಹಾಗಾಗಿ ಅಂಗಡಿನ ಸ್ಟಾಪ್ ಮಾಡೋಣ, ನನ್ನ ಮದುವೆ ಆದ ತಕ್ಷಣ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಈ ಒಂದು ಪ್ರಸ್ತುತ ಕಾರನ್ನು ಜೊತೆಗೆ ಅಂಗಡಿನ ಸ್ಟಾಪ್ ಮಾಡಿರ್ತಾರೆ. ಸೊ ಗಂಡ ಕೂಡ ಮದುವೆ ಆಗುತ್ತೆ. ಆ ಒಂದು ಗಂಡ ಕೆಲಸದ ನೆಪ ಮಾಡಿ ಬೆಂಗಳೂರು ಸೈಡಲ್ಲಿ ಇರೋದು ಜಾಸ್ತಿ ಆಗಿರುತ್ತೆ. ಸೊ ಅವರ ಮೇಲಿನ ಒಂದು ಆಸೆನೇ ಇವ್ರಿಗೆ ತೆಗೆದುಹಾಕಿ ನನಗೆ ಮಗು 2 ವರ್ಷದ ಒಳಗಡೆ ಕೊಡ್ತಕ್ಕಂಥ ವ್ಯಕ್ತಿನ ಹುಡುಕಾಟ ಮಾಡ್ತಿರ್ತಾರೆ. ಇದು ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು, ಜೊತೆಗೆ ಅವರು ಹೇಳಿರ್ತಕ್ಕಂತಹ ಕ್ವಾಲಿಫಿಕೇಷನ್. ಹುಡುಗ ಅಪ್ಪಟ ಕನ್ನಡಿಗ, ಜೊತೆಗೆ ಒಳ್ಳೆಯ ಗುಣ. ಆ್ಯಂಡ್ ಈ ಒಂದು ವಿಚಾರ 3ನೇ ವ್ಯಕ್ತಿಗೆ ಗೊತ್ತಾಗದ ರೀತಿಯಲ್ಲಿ ನೋಡ್ಕೊಂಡು ಹೋಗುವಂತಹ ಜವಾಬ್ದಾರಿ. ಆ್ಯಂಡ್ ಅದೇ ರೀತಿಯಾಗಿ ಇವರ ತಂದೆ ತಾಯಿಯವ್ರಿಗೂ ಕೂಡ ಗೊತ್ತಾಗಬಾರ್ದಂತೆ. ಏನಿಲ್ಲ, ಅವರೆಲ್ಲಾದರೂ ಹೋಗಬೇಕು ಅಂದರೆ ಒಂದು ಏನಾದರೂ ನೆಪ ಮಾಡ್ಕೊಂಡು ಬರ್ತಾರಂತೆ ನಿಮ್ಮ ಹತ್ರ, ಇಲ್ಲಾಂದರೆ ನೀವೇ ಬರ್ಬೋದು. 2 ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವೇ ಹೋಗಿ, ಅವ್ರು ಬರೋದೇನಿದೆ. ಸೊ ಹೋಗ್ಬಿಟ್ಟು ಭೇಟಿ ಆಗಿಬಿಟ್ಟು ಏನೆಲ್ಲ ಮಾಡಬೇಕು ಮಾಡಿ, ಆ್ಯಂಡ್ ಏನೆಲ್ಲ ನೋಡಬೇಕು ನೋಡಿ. ಒಟ್ಟಿನಲ್ಲಿ ಈ ಒಂದು ವಿಷಯ ಸೀಕ್ರೆಟ್ ಆಗಿದ್ದರೆ ಉತ್ತಮ ಅಂತ ಹೇಳಿರೋದು. ಇಷ್ಟು ಇವತ್ತಿನ ಒಂದು ಮಾಹಿತಿ. ಅವ್ರ ಜೊತೆ ಸಂಬಂಧ ಬೆಳೆಸೋದಕ್ಕೆ ನೀವೇನಾದರೂ ರೆಡಿ ಇದ್ದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.